ಬಹಳ ದಿವಸಗಳ ಮೇಲೆ ಶಿವಣ್ಣ ಅವ್ರನ್ನ ನೋಡೋದಕ್ಕೋಸ್ಕರ ನಾನು ಬಂದೆ. ಇದು ನನ್ನ 2ನೇ ಭೇಟಿ ಈ ಮನೆ ಒಳಗೆ. ನಾವು ಅವರು ಕೆಲವು ಚಿತ್ರಗಳಲ್ಲಿ ಅಭಿನಯಿಸಿದ್ವಿ, ಒಟ್ಟಾಗಿ ದಿನಗಳನ್ನ ಕಳೆದಿದ್ದೀವಿ, ಅದೇನೋ ನಿಜ. ಆದರೆ ಅವ್ರ ಮನೆಗೆ ಒಂದು ಕಾರ್ಯನಿಮಿತ್ತವಾಗಿ ಅಥವಾ ಒಂದು ಉದ್ದೇಶಪೂರ್ವಕವಾಗಿ ಬಂದಿದ್ದು ಇದು 2ನೇ ಸಲ. ಹಾಗಾಗಿ ನಾನು ಭಾಳ ಹಿಂಜರಿಕೆಯಿಂದ ಬಂದಿದ್ದೆ. ಅವ್ರ ಪರಿಸ್ಥಿತಿ ಹೇಗಿದೆಯೋ ಅಥವಾ ಅವ್ರ ಸಮಸ್ಯೆ ಏನಿದೆಯೋ, ಹೇಗೋ ಮಾತಾಡಿಸ್ಬೋದು, ಹೇಗಿರ್ತಾರೋ ಏನೋ ಅಂದ್ಕೊಂಡು ಭಾಳ ಆ್ಯಕ್ಟಿವ್ ಆಗಿದ್ದಾರೆ ಒಂದು ವಿಷಯ. ಇನ್ನೊಂದು ವಿಷಯ ಏನು ಅಂದರೆ, ನಾನು ಒಂದು ಕಾರ್ಯಕ್ರಮಕ್ಕೆ ಏನೋ ಒಂದು ಅಂದ್ಕೊಂಡು ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದೆ. ಆ ಕಾರ್ಯಕ್ರಮದ ಬಗ್ಗೆ ನಾನು ಹೇಳಿದಾಗ ಅವರು ಡೇಟ್ಸ್ದು ಏನೋ ಒಂದು ಪ್ರಾಬ್ಲಮ್ ಇದೆ, ಅದು ಸಾಲ್ವ್ ಆಯಿತು ಅಂದರೆ ಖಂಡಿತ ಬರ್ತೀನಿ ಅಂತ ಹೇಳಿದ್ರು. ನನಗೆ ಒಂದು ಒಳಗೆ ಹೋಗ್ಬೇಕಾದ್ರೆ ಏನು ಟೆನ್ಷನ್ ಇತ್ತು, ಆ ಟೆನ್ಷನ್ ಪೂರ್ತಿ ರಿಲ್ಯಾಕ್ಸ್ ಆಗಿ ಈಗ ಹೊರಗಡೆ ಬಂದೆ. ಬಹಳ ಸಂತೋಷ. ದೊಡ್ಡ ಮನೆಯ ದೊಡ್ಡತನ ಶಿವಣ್ಣ ಅವರಲ್ಲಿ ಖಂಡಿತವಾಗ್ಲೂ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಅಪ್ಪು ಸಿನಿಮಾ ರಿಲೀಸ್ ಆಯಿತು, ಆಮೇಲೆ ಅಪ್ಪು ಸರ್ ಬರ್ತ್ಡೇ ಇತ್ತು, ಅವ್ರನ್ನ ನೆನಪು ಮಾಡ್ಕೊಳ್ಳೋದಾದ್ರೆ ಏನೆಲ್ಲ ನೆನಪು? ಮರ್ತಿದ್ದರೆ ತಾನೇ ನೆನಪು ಮಾಡ್ಕೊಳ್ಳೋಕ್ಕೆ, ಮರೆಯೋ ಹಾಗೆ ಇಲ್ವಲ್ಲ. ಸದಾಕಾಲ ಅವರು ಎಲ್ಲರ ಮನಸ್ಸಲ್ಲೂ ಇದ್ದೇ ಇರ್ತಾರೆ. ಅದನ್ನು ನೆನಪಿಸ್ಕೊಳ್ಳೋದು ಅಥವಾ ಮತ್ತೆ ಅವ್ರನ್ನ ನೆನೆದೆ ಅಂತಂದ್ರೆ ಮರ್ತೆ ಅಂತ ಆಗುತ್ತೆ. ಅವರು ಚಿರಂಜೀವಿ ಅಂತ ನಾನು ಹೇಳ್ತೀನಿ.